ಗಿರವಿ ಚಿನ್ನ ಕೊಳ್ಳೋದಾಗಿ ಗ್ರಾಹಕರಿಗೆ ಮಹಾ ಮೋಸವನ್ನ ಮಾಡಲಾಗಿದೆ. ಎಸ್ಟಿಜೆ ಗೋಲ್ಡ್ ಮಾಲೀಕ ಚಿನ್ನತ್ತಂಬಿ ವಿರುದ್ಧ ಸಾಲು ದೂರು ದಾಖಲಾಗಿದೆ. ಮೈಸೂರು ಸಿಸಿಬಿ ಪೊಲೀಸರ ಮುಂದೆ ಸರಣಿ ದೂರುಗಳು ಬಂದಿವೆ. ಎಸ್ಟಿಜೆ ಗೋಲ್ಡ್ ಮಾಲೀಕ ಚಿನ್ನತ್ತಂಬಿ ವಿರುದ್ಧ ಸಾಲು ಕಂಪ್ಲೇಂಟ್ಗಳು ದಾಖಲಾಗಿರೋದು. ಮೈಸೂರು ಸಿಸಿಬಿ ಪೊಲೀಸರ ಮುಂದೆ ಸರಣಿ ದೂರುಗಳು ದಾಖಲಾಗಿವೆ. ಬರ್ಡ್ಸ್ ಆಕ್ಟ್ ಅಡಿ ಎಲ್ಲರ ಕಂಪ್ಲೇಂಟ್ ಅನ್ನ ಪಡಿತಾ ಇದ್ದಾರೆ ಪೊಲೀಸರು. ಈವರೆಗೆ 70ಕ್ಕೂ ಹೆಚ್ಚು ಜನರಿಂದ ಚಿನ್ನತ್ತಂಬಿ ವಿರುದ್ಧ ದೂರು ದಾಖಲಾಗಿದೆ. 20 ಕೋಟಿವರೆಗೆ ವಂಚನೆ ಮಾಡಿರುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಒಂದಲ್ಲ ಎರಡಲ್ಲ 20 ಕೋಟಿ ಗಿರವಿ ಚಿನ್ನ ಕೊಳ್ಳೋದಾಗಿ ಗ್ರಾಹಕರಿಗೆ ಮೋಸ ಮಾಡಿದಂತ ಪ್ರಕರಣ ಇದು. ಗಿರವಿ ಇಟ್ಟುಕೊಂಡಂತ ಚಿನ್ನದಲ್ಲಿ ಮೋಸ ಆಗಿದೆ ಅಂತ ಹೇಳಿ ಗ್ರಾಹಕರು ದೂರನ್ನ ಕೊಟ್ಟಿರೋದು. ಸದ್ಯ ಮೈಸೂರು ಸಿಸಿಬಿ ಪೊಲೀಸರ ಮುಂದೆ ಸರಣಿ ದೂರುಗಳು ಕೂಡ ದಾಖಲಾಗ್ತವೆ. ಬರ್ಡ್ಸ್ ಆಕ್ಟ್ ಅಡಿಯಲ್ಲಿ ಕಂಪ್ಲೇಂಟ್ ಅನ್ನ ಪಡಿತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ದೂರನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಗಿರವಿ ಇಟ್ಟುಕೊಳ್ಳೋದಾಗಿ ಮಾಡಿರುವಂತ ಮೋಸ ಎಷ್ಟು ಜನ ಕಂಪ್ಲೇಂಟ್ ಕೊಡೋದಕ್ಕೋಸ್ಕರ ಬಂದಿದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ. ಮೈಸೂರಿನಲ್ಲಿ ಸಿಸಿಬಿ ಪೊಲೀಸರು ಈ ಎಲ್ಲಾ ದೂರುಗಳನ್ನು ದಾಖಲು ಮಾಡಿಕೊಂಡು ಮುಂದಿನ ಹಂತದಲ್ಲಿ ತನಿಖೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಈತನ ಹೆಸರು ಚಿನ್ನತ್ತಂಬಿ ಅಂತ. 117 ಗ್ರಾಮ್ ಸರ್ ಗೋಲ್ಡ್ ಇದ್ದಿದ್ದು. ಇಲ್ಲಿ ದನಗಣಪತಿ ಕುವೆಂಪು ನಗರ್ ದನಗಣಪತಿ ಇದ್ರಲ್ಲಿ ನಮ್ಮ ಮನೆಯವರು ತಗೊಂಬಂದ್ ಸೇಲ್ ಮಾಡಿದ್ದು ಸರ್. ಅದು ಸೇಲ್ ಮಾಡಿದ್ದು ಅಂದ್ರೆ ನಮ್ಗೆ ಅರ್ಧ ರೇಟ್ ಕೊಟ್ಟಿದ್ದಾನೆ ಸರ್. ಅದ್ರಲ್ಲಿ ನಮ್ಮ ಮನೆಯವರು ಫುಲ್ ಎದ್ರಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಫುಲ್ ಒಳ್ಳೆ ದೊಡ್ಡ ದಾಂಡಿಗಳ ತರ ತುಂಬಾ ಇದಾಗಿದ್ದಾರೆ ಸರ್. ನಮ್ಗೆ ಈಗ್ಲೂ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಅದು ಸಾಲದು ಅಂತ ಅಲ್ಲಿ ಕುವೆಂಪು ನಗರ್ ಪೊಲೀಸ್ ಸ್ಟೇಷನ್ ಅವ್ರು ಸೆಟ್ಲ್ಮೆಂಟ್ ಮಾಡಿಸ್ತೀವಿ ಅಂದ್ಬಿಟ್ಟು ಇವ್ರು ಇರೋ ಜಾಗಕ್ಕೆ ಅವ್ರನ್ನ ಕರ್ಸಲ್ಲ ಸರ್. ಅವ್ರು ಇರೋ ಜಾಗಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ದನಗಣಪತಿ ಗೋಲ್ಡ್, ಡಿಜಿ ಗೋಲ್ಡ್ ಅಂತಾನು ಇದೆ. ಅದೇ ದನಗಣಪತಿ ಗೋಲ್ಡ್ ಇದೆ ಸರ್. ಅದು ಇನ್ನೇನು ಇಲ್ಲ ಸರ್. ಅವರು ಮಾತಾಡ್ತಾರೆ, ಚೆನ್ನಾಗ್ ಬ್ರೈನ್ ವಾಶ್ ಆಗ್ಬಿಡ್ಬೇಕು. ಹೋಗ್ತಿದಂಗೆ ಮಾತಾಡ್ಸೋದ್ ನೋಡಿದ್ರೆ ಅಷ್ಟು ಇದಾಗ ಮಾತಾಡಿಸ್ಕೊಂಡು ಅದು ಎಷ್ಟು ಈಸಿ ಯಾಮರಿಸ್ತಾರೆ ಅನ್ನೋದು ಗೊತ್ತಾ ಸರ್. ಆಮೇಲೆ ನಮ್ಗೆ ಪ್ಯೂರಿಟಿ ಚೆಕ್ ಮಾಡ್ಬೇಕು ಹಂಗೆ ಅಂತ ಹೇಳಿ ಇದ್ ಮಾಡ್ತಾರೆ ಸರ್. ಪ್ಯೂರಿಟಿ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ ಚಿನ್ನ ತಗೊಂಡೋಗಿ ವಿತೌಟ್ ನಮ್ ಪರ್ಮಿಷನ್ ಇಲ್ದಂಗೆ ತಗೊಂಡೋಗಿ ಮೆಲ್ಟ್ಗೆ ಹಾಕ್ಬಿಡ್ತಾರೆ. ನಾವ್ ಬೇಡ ಅಂತ ಹೇಳಿದ್ರೆ ಕೇಳಲ್ಲ ಅವರು. ಇಲ್ಲ ನಾವು ಪ್ಯೂರಿಟಿ ಚೆಕ್ ಮಾಡ್ಲೇಬೇಕು ಅಂತ ಅನ್ಬಿಟ್ಟು ತಗೊಂಡೋಗ್ಬಿಟ್ಟು ಹಾಕ್ಬಿಡ್ತಾರೆ ಸರ್. ಅದು ನಮ್ಮ ಮನೆಯವ್ರು ಒಳಗಡೆ ಹೋಗೋ ಒಂದೆರಡು ಸೆಕೆಂಡ್ ಅಲ್ಲಿ ಅದ್ರೊಳಗೆ ಮಿಷಿನ್ ಒಳಗೆ ಗೋಲ್ಡ್ ಆಗ್ದ ಅನ್ನೋದು ಕನ್ಫರ್ಮ್ ಇಲ್ಲ ಸರ್. ಪ್ಯೂರ್ ಗೋಲ್ಡ್ 24 ಕ್ಯಾರೆಟ್. ಮಾಹಿತಿ ಕೊಡ್ತಾರೆ ಮೈಸೂರು ಜಿಲ್ಲೆ ಪ್ರತಿನಿಧಿ ಪ್ರೇಮ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಗಮನಿಸ್ತಾ ಇದ್ವಿ ಸಾಕಷ್ಟು ಜನ ಈಗಾಗಲೇ ಪೊಲೀಸರ ಬಳಿಯಲ್ಲಿ ದೂರನ್ನ ಕೊಡ್ತಾ ಇದ್ದಾರೆ. ಸದ್ಯ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಹಾಗೇನೆ ಎಷ್ಟು ಜನಕ್ಕೆ ಈ ಕಂಪನಿಯಿಂದ ಮೋಸ ಆಗಿದೆ? ಏನು ಈ ಮೈಸೂರು ಭಾಗದಲ್ಲಿ ಎಸ್ಟಿಜೆ ಗೋಲ್ಡ್ ಏನಿದೆ ಅದರ ಮೇಲೆ ಇಂಥ ಆರೋಪವನ್ನು ಕೇಳಿ ಬರ್ತಾ ಇರುವಂತದ್ದು. ಗಿರಿಬಿಟ್ಟಂತ ಚಿನ್ನಕ್ಕೆ ಮೋಸ ಮಾಡಿರುವಂತದ್ದು. ಗಿರಿಬಿಟ್ಟ ಚಿನ್ನದಲ್ಲಿ ಮೋಸ ಮಾಡಿದರ ಜೊತೆಗೆ ಹಣವನ್ನು ಕೂಡ ವಾಪಸ್ ಕೊಡ್ತಲ್ಲ ಅಂತ ಹೇಳಿ ಸಾಕಷ್ಟು ಗ್ರಾಹಕರು ಏನು ಮೈಸೂರು ನಗರದಿಂದ ಕಮಿಷನರ್ ಆಫೀಸ್ ಮುಂದೆ ಬಂದು ಧರಣಿ ಮಾಡಿರುವಂತದ್ದು, ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಕಳೆದ 10 ವರ್ಷಗಳಿಂದಲೂ ಕೂಡ ಈ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಆದ್ರೂ ಕೂಡ ಪೊಲೀಸ್ ಇಲಾಖೆ ಎಸ್ಟಿಜೆ ಗೋಲ್ಡ್ ಮಾಲೀಕನ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ನಾವು ಇಟ್ಟಿರುವಂತಹ ಚಿನ್ನವನ್ನ ಬಿಡಿಸ್ಕೊಡಿ, ನಾವೇನು ಇಟ್ಟಿದ್ದೀವಿ ಅದನ್ನ ಬೇರೆಯವರಿಗೆ ಗಿರಿವಿ ಇಟ್ಟಿದ್ದೇವೆ, ಹಣವನ್ನ ಕೊಡುತ್ತೇವೆ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಪ್ರಕರಣವೂ ಕೂಡ ಸಾಲ್ವ್ ಮಾಡಿಲ್ಲ. ಸುಮಾರು 100ಕ್ಕೂ ಹೆಚ್ಚು ಪ್ರಕರಣಗಳು ಈ ತರ ಮೇಲೆ ಇರುವಂತದ್ದು. ಇನ್ನು ಎಸ್ಟಿಜೆ ಗೋಲ್ಡ್ ಮಾಲೀಕನಾದಂತಹ ಚಿನ್ನತ್ತಂಬಿಯನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಇನ್ನು ಸಾಕಷ್ಟು ಗ್ರಾಹಕರು ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಕ್ರಮವನ್ನ ಕೈಗೊಂಡಿರುವಂತದ್ದು. ಎಸ್ಟಿಜೆ ಗೋಲ್ಡ್ ಮಾಲೀಕನ ಮೇಲೆ ಸುಮಾರು 7 ವರ್ಷಗಳಿಂದಲೂ ಕೂಡ ಒಂದಾರೊಂದು ಪ್ರಕರಣಗಳು ಕೂಡ ದಾಖಲಾಗ್ತದೆ. ಆದ್ರೂ ಕೂಡ ಆತನ ಪ್ರಭಾವವನ್ನು ಬೆಳೆಸಿ ಯಾವುದೇ ರೀತಿಯ ಪ್ರಕರಣಕ್ಕೆ ಮುಂದಾಗ್ತಾ ಇರಲಿಲ್ಲ. ಹಿಂಗಾಗಿ ಸಾಕಷ್ಟು ಗ್ರಾಹಕರು ಕಮಿಷನರ್ ಆಫೀಸ್ ಮುಂದೆ ಬಂದು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಈತನ ಬಂಧನ ಆಗಿರುವಂತದ್ದು. ಇನ್ನು ಸಾಲ ಸೋಲ ಮಾಡಿ ಚಿನ್ನವನ್ನ ಖರೀದಿ ಮಾಡಿರ್ತಾರೆ. ಇವರು ಕಷ್ಟ ಅಂತ ಹೇಳಿ ಚಿನ್ನವನ್ನ ಅಡವಿಟ್ಟು ತಮ್ಮ ಕಷ್ಟವನ್ನ ನೆಗ್ಗಿಸ್ಕೊಂಡಿರ್ತಾರೆ. ಆದ್ರೆ ಈಗ ಹಣವನ್ನ ಕೊಡ್ತೀವಿ, ಚಿನ್ನವನ್ನು ವಾಪಸ್ ಕೊಡಿ ಅಂತ ಹೇಳಿದ್ರೆ ಗಿರಿಬಿಟ್ಟ ಚಿನ್ನವೂ ಕೂಡ ಇಲ್ಲ, ಮತ್ತೆ ಆ ಹಣನೂ ಕೂಡ ವಾಪಸ್ ಕೊಡ್ತಲ್ಲ ಅಂತ ಹೇಳಿ ಗ್ರಾಹಕರ ನೋವಾಗಿರುವಂತದ್ದು. ಏನು ಈಗ ಚಿನ್ನತ್ತಂಬಿಯನ್ನ ಪ್ರಕರಣ ದಾಖಲು ಮಾಡಿ ಬಂಧನ ಮಾಡಿದ ನಂತರವಾಗಿಯೂ ಕೂಡ ಕಮಿಷನರ್ ಆಫೀಸ್ಗೆ ಸುಮಾರು 70ರಿಂದ 80 ಪ್ರಕರಣಗಳು ಪ್ರತಿನಿತ್ಯ ದಾಖಲಾಗ್ತಾ ಇರುವಂತದ್ದು. ಕಮಿಷನರ್ ಆದಂತಹ ಸೀಮಲ್ಲಾಡ್ಕರ್ ಅವರು ಚಿನ್ನತ್ತಂಬಿಯಿಂದ ಆಗಿರುವಂತಹ ಒಂದು ಪ್ರಕರಣಗಳೇನಿದೆ ಅದಕ್ಕೆ ಯಾರಾದ್ರೂ ಕೂಡ ದೂರು ಕೊಡುವವರಿದ್ದರೆ ಬಂದು ದೂರನ್ನ ಸಲ್ಲಿಸಿ ಅಂತ ಹೇಳಿ ಹೇಳಿಕೆಯನ್ನು ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಎಸ್ಟಿಜೆ ಗೋಲ್ಡ್ ಮಾಲೀಕನ ವಿರುದ್ಧ ಸಾಕಷ್ಟು ಗ್ರಾಹಕರು ದೂರು ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.